ನಮಸ್ಕಾರ ವಿದ್ಯಾರ್ಥಿಗಳೇ. ನಿನ್ನೆ ಒಂದು ತರಗತಿಯಲ್ಲಿ ನಾವು ಚಿಂತನೆ ಅಥವಾ ಆಲೋಚನೆ, ಯೋಜನೆ, ವಿಚಾರಿಸುವುದು ವಿಷಯದ ಬಗ್ಗೆ ನಾವು ಕೊನೆ ಕ್ಲಾಸಲ್ಲಿ ಅಧ್ಯಯನ ಮಾಡಿದ್ವಿ. ಈ ಚಿಂತನೆ ಅರ್ಥ, ಚಿಂತನೆಯ ವ್ಯಾಖ್ಯೆಗಳು, ಚಿಂತನೆಯ ಪ್ರಕಾರಗಳು, ಸಾಮಾನ್ಯವಾಗಿ ನಿಮಗೆ ಹೇಳಿದೆ ಚಿಂತನೆ ಪ್ರಕಾರಗಳು 4: ಸಮಸ್ಯೆ ಪರಿಹಾರ, ವಿವೇಚನೆ, ತೀರ್ಮಾನ ಕೈಗೊಳ್ಳುವಿಕೆ ಮತ್ತು ಸೃಜನಾತ್ಮಕ ಚಿಂತನೆ. ಈ 4 ವಿಧಗಳು ಚಿಂತನೆ ಪ್ರಕಾರಗಳಾಗಿರ್ತವೆ. ಪ್ರತಿಯೊಂದು ಪಾಯಿಂಟ್ ಮೇಲೆ ನಿಮಗೆ ಪರೀಕ್ಷೆಯಲ್ಲಿ ಒಂದೊಂದು ಪಾಯಿಂಟ್ ಮೇಲೆ 5 ಅಂಕಗಳ ಪ್ರಶ್ನೆ ಕೇಳತಕ್ಕಂಥ ಅವಕಾಶಗಳು ಜಾಸ್ತಿ ಇದ್ದಾವೆ. ಈಗಾಗಲೇ ನಿನ್ನೆ ತರಗತಿಯಲ್ಲಿ ಸಮಸ್ಯೆ ಪರಿಹಾರ ಅಂದರೆ ಏನು, ಸಮಸ್ಯೆ ಪರಿಹಾರದ ಹಂತಗಳು ಮತ್ತು ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನೋದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಈ ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಪರಿಣಿತಿ, ಮನಸ್ಥಿತಿ, ಅಂತರ್ದೃಷ್ಟಿ, ಸುಪ್ತತೆ, ಕಾರ್ಯಸ್ಥಿರತೆ ಈ ಅಂಶಗಳು ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರತಕ್ಕಂಥ ಪ್ರಮುಖ ಅಂಶಗಳಾಗಿ ನಾವು ಅಧ್ಯಯನ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚಿಂತನೆಯ ಪ್ರಕಾರಗಳಲ್ಲಿ 2ನೇ ಒಂದು ಅಂಶವಾಗಿರತಕ್ಕಂಥದ್ದು ಯಾವುದು ಅಂತಂದರೆ ವಿವೇಚನೆ ಅಂತಕ್ಕಂಥದ್ದು. ಈ ವಿವೇಚನೆ ಅಂದರೆ ಏನು, ವಿವೇಚನೆಯ ವಿಧಗಳು ಅಥವಾ ಪ್ರಕಾರಗಳು ಬಗ್ಗೆ ನಾವು ನೋಡೋಣ. ಸಾಮಾನ್ಯವಾಗಿ ವಿವೇಚನೆ ಒಂದು ಆಲೋಚನೆಯ ಪ್ರಕ್ರಿಯೆಯಲ್ಲಿ ಇರತಕ್ಕಂಥ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳ್ತೇವೆ. ಈ ವಿವೇಚನೆಯು ಒಂದು ಸಂಜ್ಞಾನಾತ್ಮಕ ಕ್ರಿಯೆಯಾಗಿರತಕ್ಕಂಥದ್ದು. ಯಾವುದೇ ಒಂದು ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಅಥವಾ ತೀರ್ಮಾನಿಸುವಲ್ಲಿ ಮತ್ತು ಸಮಸ್ಯೆ ಪರಿಹರಿಸಿಕೊಳ್ಳುವಲ್ಲಿ ಈ ಒಂದು ವಿವೇಚನೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ವಿವೇಚನೆ ಸರಿಯಾದ ರೀತಿಯಲ್ಲಿ ಇದ್ದಾಗ ಸಮಸ್ಯೆಗೆ ಪರಿಹಾರ ಮತ್ತು ತೀರ್ಮಾನ ಕೈಗೊಳ್ಳುವುದರಲ್ಲಿ ಸಹಾಯಕವಾಗ್ತಕ್ಕಂಥದ್ದು. ಹಾಗಾದರೆ ಈ ವಿವೇಚನೆ ಅಂದರೆ ಏನು? 1 ಅಂಕದ ಪ್ರಶ್ನೆಗೆ ಉತ್ತರ: ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಲು ಮಾಹಿತಿಯನ್ನು ಸೂಕ್ತವಾಗಿ ಮಾರ್ಪಡಿಸುವಂಥ ಬೌದ್ಧಿಕ ಚಟುವಟಿಕೆಯೇ ವಿವೇಚನೆಯಾಗಿದೆ. ಮತ್ತೊಮ್ಮೆ ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ. ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಲು ಮಾಹಿತಿಯನ್ನು ಸೂಕ್ತವಾಗಿ ಮಾರ್ಪಡಿಸುವಂಥ ಬೌದ್ಧಿಕ ಚಟುವಟಿಕೆಯೇ ವಿವೇಚನೆಯಾಗಿದೆ. ಇದು ಭಾಳ ದೊಡ್ಡದಾದರೆ, ಇನ್ನು ಚಿಕ್ಕದಾಗಿ ಹೇಳೋದಾದರೆ ತರ್ಕಬದ್ಧವಾದ ಅಥವಾ ಕ್ರಮಬದ್ಧವಾದ ಆಲೋಚನೆಯ ವಿಧಾನಕ್ಕೆ ವಿವೇಚನೆ ಎನ್ನುತ್ತೇವೆ. ಇಷ್ಟು ಬರೆದ್ರೆ ಸಾಕು. ತರ್ಕಬದ್ಧವಾದ ಮತ್ತು ಅಥವಾ ಕ್ರಮಬದ್ಧವಾದ ಆಲೋಚನೆಯ ವಿಧಾನಕ್ಕೆ ವಿವೇಚನೆ ಎನ್ನುತ್ತೇವೆ. ಈ ವಿವೇಚನೆ ವಿಧಗಳು ಸಾಮಾನ್ಯವಾಗಿ ನಾವು 2 ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ದೈನಂದಿನ ವಿವೇಚನೆ ಮತ್ತು ಔಪಚಾರಿಕ ವಿವೇಚನೆ ಅಂಥೇಳಿ. ಮತ್ತು ಔಪಚಾರಿಕ ವಿವೇಚನೆಯಲ್ಲಿ 3 ಪ್ರಕಾರವಾಗಿ ವರ್ಗೀಕರಣ ಮಾಡ್ತೇವೆ: ಅನುಗಮನ ವಿವೇಚನೆ, ನಿಗಮನ ವಿವೇಚನೆ, ಹೋಲಿಕೆ. ಮೊದಲನೇದಾಗಿ ನೋಡೋಣ, ಟೈಪ್ಸ್ ಆಫ್ ರೀಸನಿಂಗ್. ದೈನಂದಿನ ವಿವೇಚನೆ ಏನಂತೀವಿ ಹಂಗಂದರೆ ಎವ್ರಿ ಡೇ ರೀಸನಿಂಗ್ ಅಂತ ಕರಿತೀವಿ. ದೈನಂದಿನ ವಿವೇಚನೆ ಅಂದರೆ ಎವ್ರಿ ಡೇ ರೀಸನಿಂಗ್. ಏನಂಗಂದರೆ ದೈನಂದಿನ ವಿವೇಚನೆ ಅಂದರೆ ಇಲ್ಲಿ ಹೆಸರೇ ಸೂಚಿಸುವಂತೆ, ಹೆಸರೇ ಹೇಳ್ತಾ ಇದೆ, ಪ್ರತಿನಿತ್ಯ ಅಥವಾ ದಿನನಿತ್ಯ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಆಲೋಚನೆ ಯಾವುದಾಗಿರುತ್ತೋ ಅದು ದೈನಂದಿನ ವಿವೇಚನೆ ಅಂತ ಹೇಳ್ತೇವೆ. ಈ ದೈನಂದಿನ ವಿವೇಚನೆಯಲ್ಲಿ ಯೋಜನೆ ರೂಪಿಸ್ತಕ್ಕಂಥದ್ದು, ಚರ್ಚೆಗಳ ಪರಿಶೀಲನೆ ಇತ್ಯಾದಿ ಅಂಶಗಳನ್ನು ಒಳಗೊಂಡಿರ್ತವೆ. ಇಲ್ಲಿ ಸಮಸ್ಯೆ ಪರಿಹಾರಕ್ಕೆ ಯಾವುದೇ ಮಾಹಿತಿ ನೀಡುವುದಿಲ್ಲ.
ಈ ದೈನಂದಿನ ವಿವೇಚನೆಯಲ್ಲಿ ಸಮಸ್ಯೆಗೆ ಹಲವಾರು ಪರ್ಯಾಯ ಉತ್ತರಗಳು ಇರತಕ್ಕಂಥದ್ದು ಕಂಡುಬರುತ್ತೆ. ಈ ಸಮಸ್ಯೆ ಪರಿಹಾರ ತುಂಬ ಸಂಕೀರ್ಣವಾಗಿರತಕ್ಕಂಥದ್ದು. ಹೀಗಾಗಿ ಪ್ರತಿನಿತ್ಯ ಎದುರಾಗುವ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಯೋಚಿಸುವಂಥ ಅಥವಾ ಆಲೋಚನೆಯನ್ನು ನಾವು ದೈನಂದಿನ ವಿವೇಚನೆ ಅಂತ ಹೇಳ್ತೇವೆ. ಸ್ಪಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ಔಪಚಾರಿಕ ವಿವೇಚನೆ ಅಂತ. ಈ ಔಪಚಾರಿಕ ವಿವೇಚನೆಯು ಸಹಿತ ಸಮಸ್ಯೆ ಪರಿಹಾರಕ್ಕೆ ಅಗತ್ಯವಾದ ಎಲ್ಲ ಮಾಹಿತಿಯನ್ನು ನೇರವಾಗಿ ಒದಗಿಸ್ತಕ್ಕಂಥ ಕೆಲಸ ಇದು ಮಾಡುತ್ತೆ. ನೇರ ವಿಧಾನವನ್ನು ಅನುಸರಿಸುವಂತಹ ಒಂದು ವಿಧಾನಕ್ಕೆ ಔಪಚಾರಿಕ ವಿವೇಚನೆ ಅಂತ ಹೇಳ್ತೇವೆ. ಈ ಔಪಚಾರಿಕ ವಿವೇಚನೆಯಲ್ಲಿ ಸಮಸ್ಯೆಗೆ ಒಂದೇ ಒಂದು ಉತ್ತರ ಇರುತ್ತದೆ. ನೋಡಿ, ದೈನಂದಿನ ಒಂದು ವಿವೇಚನೆಯಲ್ಲಿ ಒಂದು ಸಮಸ್ಯೆಗೆ ಹಲವಾರು ಉತ್ತರಗಳು ಇಲ್ಲಿರ್ತವೆ, ಪರ್ಯಾಯ ಉತ್ತರಗಳು ನಾವು ನೋಡ್ತೇವೆ. ಆದರೆ ಸಮಸ್ಯೆ ಪರಿಹಾರಕ್ಕೆ ತುಂಬ ಸಂಕೀರ್ಣವಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಅಲ್ಲಿ ವಿವೇಚನೆ ಪ್ರಮುಖ ಪಾತ್ರ ವಹಿಸ್ತದೆ. ಆದರೆ ಇಲ್ಲಿ ಏನಾಗ್ತದೆ ಅಂತಂದರೆ, ಔಪಚಾರಿಕ ವಿವೇಚನೆಯಲ್ಲಿ ಸಮಸ್ಯೆಗೆ ಒಂದೇ ಒಂದು ಉತ್ತರ ಇರುತ್ತದೆ, ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾಗಿ ಔಪಚಾರಿಕ ವಿವೇಚನೆಯಲ್ಲಿ ಸಮಸ್ಯೆ ಪರಿಹಾರ ಭಾಳ ಸುಲಭವಾಗಿರುತ್ತದೆ. ಔಪಚಾರಿಕ ವಿವೇಚನೆಯು ನಾವು ಈ 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಅದು ಅನುಗಮನ ಪದ್ಧತಿ, ನಿಗಮನ ಪದ್ಧತಿ ಮತ್ತು ಹೋಲಿಕೆ. ಈ 3 ವಿಧಗಳಲ್ಲಿ ನಾವೇನು ಮಾಡ್ತೇವೆ ಅಂದರೆ, ವಿವೇಚನೆ ಮಾಡುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಹಾಯಕವಾಗ್ತದೆ. ಹಾಗಾದರೆ ಅನುಗಮನ ವಿವೇಚನೆ ಅಂದರೆ ಏನು? ನೋಡಿ, ಇದರಲ್ಲಿ ಅನುಗಮನ, ನಿಗಮನ, ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಅಂತ ಹೇಳ್ತೇವೆ. ಇಂಡಕ್ಟಿವ್ ರೀಸನಿಂಗ್, ಅನುಗಮನ ವಿವೇಚನೆ ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯೀಕರಣದತ್ತ ಸಾಗುವಂಥ ಆಲೋಚನಾ ವಿಧಾನಕ್ಕೆ ನಾವು ಅನುಗಮನ ವಿವೇಚನೆ ಎನ್ನುತ್ತೇವೆ. ಅಂದರೆ ಉದಾಹರಣೆ ಸಮೇತವಾಗಿ ಸಾಮಾನ್ಯೀಕರಣಕ್ಕೆ ಹೋಗತಕ್ಕಂಥದ್ದು. ಅಂದರೆ ಇದು ಮೂರ್ತದಿಂದ ಅಮೂರ್ತದೆಡೆಗೆ, ನಿರ್ದಿಷ್ಟದಿಂದ ಸಾಮಾನ್ಯದೆಡೆಗೆ, ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆಗೆ, ಸುಲಭದಿಂದ ಕಠಿಣದೆಡೆಗೆ ಎಂಬ ಮುಂತಾದ ತತ್ವಗಳನ್ನು ಇದು ಅನುಸರಿಸ್ತಕ್ಕಂಥದ್ದು, ಆಧರಿಸಿರ್ತಕ್ಕಂಥದ್ದು ಕಂಡುಬರುತ್ತೆ. ಅನುಗಮನ ವಿವೇಚನೆಯು ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ನೀಡುವುದಿಲ್ಲ. ಆದರೂ ಅನುಗಮನ ವಿವೇಚನೆಯನ್ನು ಯಾವಾಗಲೂ ಅನುಸರಿಸ್ತಕ್ಕಂಥದ್ದು ಕಂಡುಬರುತ್ತೆ. ಸ್ಪಷ್ಟವಾಗಿದೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ನೀಡೋದಿಲ್ಲ ಅಂದರೂ ಸಹಿತ ನಾವು ಏನು ಮಾಡ್ತೇವೆ, ಈ ಒಂದು ವಿವೇಚನೆಯನ್ನು ಯಾವಾಗಲೂ ಸಹಿತ ಅನುಸರಿಸ್ತಕ್ಕಂಥದ್ದು ನಾವು ನೋಡ್ತೇವೆ. ಫಸ್ಟ್ ಎಕ್ಸಾಂಪಲ್ಸು, ಆಮೇಲೆ ಥಿಯರಿಗೆ ಹೋಗ್ತಕ್ಕಂಥದ್ದು. ಇದನ್ನು ನಾವು ಅನುಗಮನ ಪದ್ಧತಿ ಅಥವಾ ಇಂಡಕ್ಟಿವ್ ರೀಸನಿಂಗ್ ಅಂತ ಹೇಳ್ತೀವಿ. ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ನಿಗಮನ ವಿವೇಚನೆ, ಡಿಡಕ್ಟಿವ್ ರೀಸನಿಂಗ್ ಅಂತ ಹೇಳ್ತೀವಿ. ಇದು ಮೊದಲಿಗೆ ಏನು ಮಾಡುತ್ತೆ ನೋಡು, ಅಲ್ಲಿ ಮೊದಲು ಉದಾಹರಣೆ, ಆಮೇಲೆ ಸಾಮಾನ್ಯೀಕರಣ. ಈಗ ಅದಕ್ಕೆ ಉಲ್ಟಾ ಏನಪ್ಪ, ಸಾಮಾನ್ಯ ನಿಯಮ ಸೂತ್ರ ಅಥವಾ ವ್ಯಾಖ್ಯೆಗಳನ್ನು ಹೇಳಿ ತದನಂತರ ಉದಾಹರಣೆಗಳ ಮೂಲಕ ಒಂದು ನಿಯಮವನ್ನು ಸಾಧಿಸೋದಕ್ಕೆ ನಿಗಮನ ವಿವೇಚನೆ ಅಂತ ಹೇಳ್ತೀವಿ. ಅಂದರೆ ಅನುಗಮನ ವಿವೇಚನೆಯ ವಿರುದ್ಧವಾಗಿ ಈ ವಿವೇಚನೆ ಆಗಿರತಕ್ಕಂಥದ್ದು. ಮೂಲಾಧಾರ ಸರಿಯಾಗಿದ್ದರೆ ತೀರ್ಮಾನವು ಸರಿಯಾಗಿರುತ್ತದೆ ಎಂಬುದು ಈ ನಿಗಮನ ವಿವೇಚನೆಯ ಒಂದು ತಿರುಳು ಅಂತ ಹೇಳ್ಬೋದು. ಮೂಲಾಧಾರವು ನಾವು ಕೈಗೊಳ್ಳುವಾಗ ತೀರ್ಮಾನದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತದೆ. ಹಾಗಾಗಿ ನಮ್ಮ ನಿರ್ಣಯಗಳಿಗೆ ಒಂದು ಆಧಾರ ಇದ್ದೇ ಇರತಕ್ಕಂಥದ್ದು. ಮತ್ತು ನಿಗಮನ ವಿವೇಚನೆಯ ಒಂದು ಪ್ರತಿಪಾದನೆ ಇದಾಗಿರುತ್ತದೆ ಅಂತ ಹೇಳ್ಬೋದು. ಉದಾಹರಣೆಗೆ ನೋಡೋದಾದರೆ, ಹುಟ್ಟಿದವರು ಸಾಯಲೇಬೇಕೆಂಬ ನಿಯಮ ಇರುವುದರಿಂದ ಪ್ರತಿಯೊಬ್ಬನೂ ಒಂದು ದಿನ ಸಾಯಲೇಬೇಕು ಅಲ್ಲಿ. ಹೀಗಾಗಿ ಇದು ನಿಗಮನ ಪದ್ಧತಿ ಒಂದು ಸಿದ್ಧಾಂತ ಅಥವಾ ತೆರಳು ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ಮೂರನೇದಾಗಿ ನಾವು ನೋಡಿದಾಗ ಅನಾಲಜಿ, ಅಂದರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು, ತುಲನೆ ಅಥವಾ ಹೋಲಿಕೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಈ ಒಂದು ವಿವೇಚನೆಯ ಮತ್ತೊಂದು ವಿಧಾನ ಅಂತ ಹೇಳ್ಬೋದು. ಇಲ್ಲಿ ವಿಭಿನ್ನ ಆಲೋಚನೆಗಳ ನಡುವೆ ಹೋಲಿಕೆ ಇರುವುದು
ಒಂದು ಸಮಸ್ಯೆಯ ಪರಿಹಾರವನ್ನು ಆಧರಿಸಿ ಮತ್ತೊಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದಕ್ಕೆ ನಾವು ಹೋಲಿಕೆ ಅಥವಾ ತುಲನೆ ಎನ್ನುತ್ತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ. ಉದಾಹರಣೆಗೆ ನೋಡೋದಾದರೆ ಇಲ್ಲಿ ವಿಮಾನ ಆಕಾಶ ಅಂತ ಹೇಳ್ತೀವಿ, ಬಸ್ಸು ಅಂದರೆ ಇಲ್ಲಿ ರಸ್ತೆ. ಇಲ್ಲಿ ವಿಮಾನಕ್ಕೆ ಆಕಾಶ ಸಂಬಂಧವಿರುವಂತೆ ಬಸ್ಸಿಗೆ ರಸ್ತೆ ಸಂಬಂಧವಾಗಿರ್ತದೆ. ಅಂದರೆ ಹೋಲಿಕೆಯು ಒಂದು ವಿಷಯ ಅಥವಾ ವಸ್ತುವಿನ ಮುಖ್ಯ ಅಂಶಗಳನ್ನು ಗುರುತಿಸಿ ಗ್ರಹಿಸುವಲ್ಲಿ ಸಹಾಯಕವಾಗಿದೆ. ಹೋಲಿಕೆಯು ಸಮಸ್ಯೆ ಪರಿಹರಿಸುವಲ್ಲಿ ನೆರವಾಗ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ನೋಡಿ, ಇದು ಸಹಿತ ಚಿಂತನೆಯ ಎರಡನೇ ವಿಧಗಳಾಗಿ ನಾವು ವಿವೇಚನೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತೀವಿ. ಓಕೆ ವಿದ್ಯಾರ್ಥಿಗಳೇ, ಈ ವಿಷಯದ ಬಗ್ಗೆ ಇಷ್ಟು ನೀವು 5 ಅಂಕದ ಪ್ರಶ್ನೆಯಾಗಿ ಇದು ಕಂಡುಬರುತ್ತೆ. ಇಷ್ಟು ಒಂದು ಟಾಪಿಕ್ ನೀವು ಅಧ್ಯಯನ ಮಾಡಿ. ಮುಂದಿನ ಒಂದು ಮತ್ತೊಂದು ಅಂಶ ಅಂತಂದರೆ ಇಲ್ಲಿ ತೀರ್ಮಾನ ಕೈಗೊಳ್ಳಬೇಕೆ ಅಂತಕ್ಕಂಥದ್ದನ್ನು ನಾವು ನೋಡೋಣ.